ರಾಜ್ಯಸಭೆಯಲ್ಲಿಂದು ಕಲಾಪ ಆರಂಭಕ್ಕೆ ಮುನ್ನ ನಿನ್ನೆ ನಿಧನರಾದ ಹಿರಿಯ ರಾಜಕಾರಣಿ ಮೇಲ್ಮನೆ ಮಾಜಿ ಸದಸ್ಯ ಸತ್ಯಪಾಲ್ ಮಲ್ಲಿಕ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಉಪಸಭಾಪತಿ ಹರಿವಂಶ್ ರಾಜ್ಯಸಭೆಗೆ 2 ಬಾರಿ ಸದಸ್ಯರಾಗಿ ಮತ್ತು ವಿವಿಧ ರಾಜ್ಯಗಳ ರಾಜ್ಯಪಾಲರಾಗಿ ಸತ್ಯಪಾಲ್ ಮಲ್ಲಿಕ್ ಅವರ ಸೇವೆ ಸ್ಮರಣೀಯ ಎಂದು ಹೇಳಿದರು. ಮೃತರ ಗೌರವಾರ್ಥ ಸದಸ್ಯರು 1 ನಿಮಿಷ ಮೌನ ಆಚರಿಸಿದರು. ಬಳಿಕ ಉಪಸಭಾಪತಿ ಹರಿವಂಶ್ ನಿಯಮ 267ರ ಅಡಿ ವಿವಿಧ ಸದಸ್ಯರಿಂದ ತಮಗೆ 35 ಸೂಚನಾ ಪತ್ರಗಳು ಸಲ್ಲಿಕೆಯಾಗಿದ್ದು, ಇವುಗಳಲ್ಲಿ ಯಾವುದೂ ಕೂಡ ನಿಯಮಾನುಸಾರ ಇಲ್ಲವಾದ್ದರಿಂದ ಅಂಗೀಕರಿಸಲಾಗದು ಎಂದು ಹೇಳಿದರು. ಇದೇ ವೇಳೆ ವಿಪಕ್ಷಗಳ ಸದಸ್ಯರು ಘೋಷಣೆ ಕೂಗುತ್ತಾ ಗದ್ದಲ ಉಂಟು ಮಾಡಿದರು. ಪ್ರಶ್ನೋತ್ತರ ವೇಳೆಗೆ ಅವಕಾಶ ನೀಡಬೇಕು, ಸುಗಮ ಕಲಾಪಕ್ಕೆ ಅಡ್ಡಿಯುಂಟು ಮಾಡಬಾರದು ಎಂದು ಉಪಸಭಾಪತಿ ಹಲವು ಬಾರಿ ಮನವಿ ಮಾಡಿದರೂ ಗದ್ದಲ ಘೋಷಣೆ ಮುಂದುವರೆದಾಗ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. You should be fair. Allow both people. ಬಳಿಕ ಸದನ ಸೇರಿದಾಗ ಜುಲೈ 23ರಂದು ಮಂಡಿಸಲಾಗಿದ್ದ ಸಮುದ್ರ ಮಾರ್ಗ ಮೂಲಕ ಸರಕು ಸಾಗಣೆ ವಿಧೇಯಕ 2025 ಕುರಿತು ಚರ್ಚೆ ನಡೆಯಿತು. ಪ್ರತಿಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸದನದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ಸದಸ್ಯರಿಗೆ ಪೀಠಾಸೀನ ಅಧಿಕಾರಿಗಳು ಒಂದೇ ನಿಯಮ ಹೇಳಬೇಕು, ಸದನ ಪ್ರಕ್ರಿಯೆ ಕುರಿತು ನಿಯಮಾನುಸಾರ ಕ್ರಮ ವಹಿಸಬೇಕು ಎಂದು ಹೇಳಿದರು. ಸಭಾನಾಯಕ ಜೆಪಿ ನಡ್ಡಾ ಪ್ರತಿಪಕ್ಷಗಳು ಕಲಾಪಕ್ಕೆ ನಿರಂತರವಾಗಿ ಅಡ್ಡಿಪಡಿಸುತ್ತಾ ಸದನದ ನಿಯಮ ಉಲ್ಲಂಘಿಸುತ್ತಾ ಇದೀಗ ಸದನದ ಪ್ರಕ್ರಿಯೆ ಕುರಿತು ಪ್ರಶ್ನಿಸುವುದು ಸರಿಯಲ್ಲ, ಸದಸ್ಯರು ಸದನದ ಘನತೆ ಅನುಸಾರ ವರ್ತಿಸಬೇಕು, ಈ ವಿಚಾರದಲ್ಲಿ ಪೀಠಾಧ್ಯಕ್ಷರ ನಿರ್ಧಾರ ಅಂತಿಮ ಎಂದು ಹೇಳಿದರು. ಬಳಿಕ ಬಂದರು ಮತ್ತು ಹಡಗು ಯಾನ ಖಾತೆ ರಾಜ್ಯ ಸಚಿವ ಶಂತನು ಠಾಕೂರ್ ನೂತನ ವಿಧೇಯಕ ಜಾಗತಿಕ ಶ್ರೇಣಿ ಅನುಸಾರ ಇದ್ದು ವಾಣಿಜ್ಯ ವ್ಯವಹಾರ ಅಭಿವೃದ್ಧಿಗೆ ಪೂರಕ ಎಂದು ಹೇಳಿದರು. 100 ವರ್ಷಕ್ಕೂ ಹಿಂದಿನ ಬ್ರಿಟಿಷ್ ಕಾಲದ ಕಾನೂನು ಬದಲಿಗೆ ತರಲಾದ ನೂತನ ಮಸೂದೆ ಸಾಗರ ವಲಯದಲ್ಲಿ ಆಧುನೀಕರಣಕ್ಕೆ ನೆರವಾಗಲಿದೆ. ವಸಾಹತುಶಾಹಿ ಮನೋಭಾವದ ಹಳೆಯ ಕಾನೂನುಗಳನ್ನು ಬದಲಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದರ್ಶಿ ಪರಿಕಲ್ಪನೆ ಅನುಸಾರ ಮಸೂದೆ ರೂಪಿಸಿರುವುದು ಮಹತ್ವದ ಪರಿವರ್ತನೆ ಉಂಟು ಮಾಡಲಿದೆ ಎಂದು ಹೇಳಿದರು. And Shri Prafullo Patel ji supporting this bill. Shri Thamburai ji raised. ಗದ್ದಲ ಘೋಷಣೆಯ ನಡುವೆ ಧ್ವನಿ ಮತದ ಮೂಲಕ ಮಸೂದೆಗೆ ಸದನ ಅಂಗೀಕಾರ ನೀಡಿತು. Those against will please say no. I think the ayes have it. The ayes have it. The ayes have it. The motion is adopted. We shall now take up cross by cross consideration of the bill. ಬಳಿಕ ಪೀಠಾಸೀನ ಅಧಿಕಾರಿ ಭುವನೇಶ್ವರ್ ಕಾಲಿತಾ ಅವರು ಕಲಾಪವನ್ನು ನಾಳೆಗೆ ಮುಂದೂಡಿದರು. House stands adjourned to meet at 11 a.m. on Thursday, the 7th August 2025. Thank you.